ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ ಈ ವಿಚಾರದಲ್ಲಿ ನಮ್ಮ ದೇಶನ ಯಾರಾದರೂ ಮೀರ್ಸೋಕೆ ಸಾಧ್ಯನಾ ಹೇಳಿ? ಖಂಡಿತ ಇಲ್ಲ. ಯಾಕಂದ್ರೆ ಭಾರತ ಈ ವಿಚಾರದಲ್ಲಿ ಸಂಪತ್ತಿನ ಕಣಜ. ಇತ್ತೀಚಿನ ದಿನಗಳಲ್ಲಿ ಭಾರತೀಯರಿಗೆ ಅದರ ಬಗ್ಗೆ ಆಸಕ್ತಿ, ಅಭಿಮಾನ ಕಡಿಮೆಯಾಗಿರಬಹುದು. ಆದರೆ ಸಾಗರದಾಚೆಗಿರೋ ದೇಶಗಳ ಜನ ನಮ್ಮ ಮಣ್ಣಿನತ್ತ ಮುಖ ಮಾಡ್ತಿದ್ದಾರೆ. ನಮ್ಮ ಸಂಸ್ಕೃತಿ, ಸಂಸ್ಕಾರ, ವಿಜ್ಞಾನ, ಯೋಗ, ಭಗವದ್ಗೀತೆಯ ಸಾರವನ್ನ ಕಲಿಯೋಕೆ ಜಪಾನ್, ಅಮೆರಿಕ, ನಾರ್ವೆ, ಇಟಲಿ ದೇಶದ ಜನ ನಮ್ಮ ರಾಜ್ಯಕ್ಕೆ ಬರ್ತಿದ್ದಾರೆ. ವಿದೇಶಿಗರ ಬಾಯಲ್ಲಿ ಭಗವದ್ಗೀತೆಯ ಪಠಣ, ಕನ್ನಡ ವಿದ್ವಾಂಸರಿಂದ ವಿದೇಶಿಗರಿಗೆ ಯೋಗ, ಭಗವದ್ಗೀತೆ ಪಾಠ ನೋಡೋಕೆಷ್ಟು ಖುಷಿಯಾಗುತ್ತಲ್ವಾ? ಇಂಥದ್ದೊಂದು ಅಪರೂಪದ ಕ್ಷಣಗಳು ನೋಡೋಕೆ ಸಿಗೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಋಷಿಕುಲಂ ಗುರುಕುಲದಲ್ಲಿ. ವಿಘ್ನೇಶ್ವರ ಭಟ್ ಅನ್ನೋರು ಇದರ ಹಿಂದಿರೋ ವ್ಯಕ್ತಿ. 15 ವರ್ಷಗಳ ಕಾಲ ಸಂಸ್ಕೃತ ಅಧ್ಯಯನ ಮಾಡಿ ಯೋಗ, ಗೀತೆಯ ಸಾರದ ಬಗ್ಗೆ 40ಕ್ಕೂ ಹೆಚ್ಚು ದೇಶಕ್ಕೆ ಹೋಗಿ ಅಲ್ಲಿ ಭಾರತೀಯ ವಿಜ್ಞಾನ, ಗೀತೆಯ ಬಗ್ಗೆ ಬೋಧಿಸಿರೋ ವ್ಯಕ್ತಿ ವಿಘ್ನೇಶ್ವರ್ ಭಟ್ ಅವರು. ಆ ಬಳಿಕ ವಿದೇಶಿಗರೇ ಇಲ್ಲಿ ಬಂದು ಕಲಿಯೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆಲೋಚಿಸಿದ ವಿಘ್ನೇಶ್ವರ್ ಭಟ್ ಅವರು ಯಲ್ಲಾಪುರದಲ್ಲಿ ಈ ಋಷಿಕುಲಂ ಅಧ್ಯಯನ ಕೇಂದ್ರ ನಿರ್ಮಿಸಿದ್ರು. ಇಲ್ಲಿ ವರ್ಷವಿಡೀ ಹಲವಾರು ದೇಶದ ಜನ ಭಾರತೀಯತೆ ಕಲಿಯೋಕೆ ಬರ್ತಾರೆ. ಸದ್ಯ ಇದು ಅಂತಾರಾಷ್ಟ್ರೀಯ ಮಟ್ಟದ ಅಧ್ಯಯನ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ. ಎಷ್ಟೋ ವಿದೇಶಿಯರಿಗೆ ಅಲ್ಲಿ ಎಲ್ಲವೂ ಇದ್ರೂ ಮಾನಸಿಕ ಖಿನ್ನತೆ ಕಾಡ್ತಿದ್ಯಂತೆ. ಅದರಿಂದ ಹೊರಬರೋಕೆ ಅವರಿಗೆ ಬೆಳಕಾಗಿ ಕಾಣ್ತಿರೋದು ಭಾರತ. ನಮ್ಮ ಸಂಸ್ಕೃತದಲ್ಲಿ, ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲದೇ ಇರುವಂಥದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನ, ಜ್ಞಾನ ಎಲ್ಲವೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಅಡಗಿಕೊಂಡಿದೆ. ಇದನ್ನು ತೆಗೆದು ಜಗತ್ತಿಗೆ ಕೊಡುವ ಉದ್ದೇಶದಿಂದ ಈ ಋಷಿಕುಲಂ ಎಂಬಂತಹ ಸಂಸ್ಥೆಯನ್ನು ಆರಂಭ ಮಾಡಿದ್ದೇನೆ. ಇಲ್ಲಿ ಅನೇಕ ದೇಶದಿಂದ ಅನೇಕ ರೀತಿಯಾದಂತಹ ಜನರು ಅಧ್ಯಯನಕ್ಕಾಗಿ ಬರ್ತಾರೆ. ಕೆಲವರು ಯೋಗಾಧ್ಯಾಪಕರು, ಕೆಲವರು ವಿಜ್ಞಾನಿಗಳು, ಕೆಲವರು ವೈದ್ಯರು, ಇನ್ನು ಕೆಲವರು ತಂತ್ರಜ್ಞರು. ಇದೇ ರೀತಿಯಾಗಿ ಹಲವು ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಜನರು ಬರ್ತಾರೆ. ನಿಮ್ಗೆ ಅಚ್ಚರಿ ಅನಿಸ್ಬೋದು. ಈ ಋಷಿಕುಲಂ ಸಂಸ್ಥೆಯಲ್ಲಿ ಅಧ್ಯಯನ ಮಾಡೋಕೆ ಪೋಲೆಂಡ್, ಇಂಗ್ಲೆಂಡ್, ಅಮೆರಿಕ, ನಾರ್ವೆ ಹೀಗೆ ಹಲವು ದೇಶಗಳಿಂದ ವೈದ್ಯರು, ಉಪನ್ಯಾಸಕರೆಲ್ಲ ಬರ್ತಾರೆ. ಯೋಗ, ಭಗವದ್ಗೀತೆ ಹಾಗೂ ಭಾರತದ ಅನೇಕ ಪೌರಾಣಿಕ ಹಾಗೂ ವೈದಿಕ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ. ಅಮೆರಿಕದ ರಸೆಲ್ ಪೌಲ್ ಯಮಗುಚಿ ಅನ್ನೋರು ಇಲ್ಲಿ ಯೋಗ ಕಲಿತಿದ್ದು ಇವರಿಗೆ 18 ವರ್ಷ ಇರುವಾಗಲೇ ಯೋಗದಲ್ಲಿ ಆಸಕ್ತಿ ಹುಟ್ಕೊಳ್ತಂತೆ. I feel it's very important for yoga teachers in the West to be learning about the entire comprehensive system of yoga as it is taught in India, not just the physical exercises, not just the asanas, but also to understand the philosophy, to be able to read the traditional text, to discuss the traditional text, and also for me, very important to learn how to chant in Sanskrit. Learn to chant texts like the Bhagavad Gita in Sanskrit. And this gives me a great chance to deepen my understanding and to share this kind of knowledge with the people in the West, people in Europe. ಏನೇ ಹೇಳಿ, ವಿದೇಶಿಗರಿಗೆ ಯೋಗದ ಮೂಲಕ ಬದುಕಿನ ದಾರಿ, ನೆಮ್ಮದಿಯ ದಾರಿ, ಸಾಧನೆಯ ದಾರಿ ತೋರಿಸಿಕೊಡ್ತಿದೆ ನಮ್ಮ ಭಾರತ. ಆ ಕೆಲಸ ನಮ್ಮ ರಾಜ್ಯದಲ್ಲೇ ಆಗ್ತಿರೋದು ಖುಷಿಯ ವಿಚಾರ ಅಲ್ವಾ? ಅದರ ಜೊತೆಗೆ ವಿದೇಶಿಗರೇ ಆಸಕ್ತಿ ತೋರಿಸ್ತಿದ್ದಾರೆ ಅಂದರೆ ನಾವು ನಮ್ಮ ಪರಂಪರೆ, ಸಂಸ್ಕಾರವನ್ನು ಉಳಿಸೋ ಜಾಗೃತಿ ಬೆಳೆಸ್ಕೊಳ್ಬೇಕು. ಏನಂತೀರಿ? ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.